ನಮ್ಮ ಕೊಂಬಾರು ಅರ್ಪಿಸುವ ಪಶ್ಚಿಮ ಘಟ್ಟದ ವಿಶೇಷ ಕಥಾ ಮಾಲಿಕೆಯಲ್ಲಿ ನಾವಿಂದು ಅತ್ಯಂತ ಭಕ್ತಿಭಾವದಿಂದ ನಿಮ್ಮ ಮುಂದೆ ಬಂದಿದ್ದೇವೆ. ಕೊಂಬಾರು ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಕೆಂಜಳ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ರೋಚಕ ಕಥೆಯೊಂದಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೂರ್ವ ದಿಕ್ಕಿಗಿದೆ ವಿಶ್ವವಿಖ್ಯಾತ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿ. ಈ ಪಶ್ಚಿಮ ಘಟ್ಟ ಪ್ರದೇಶದ ತಪ್ಪಲಿನಲ್ಲಿ ಬೆಟ್ಟಕ್ಕೆ ತಾಗಿಕೊಂಡಂತಿದೆ ಕಡಬ ತಾಲೂಕಿನ ಕೊನೆಯ ಗ್ರಾಮವಾದ ಕೊಂಬಾರು. ಈ ಗ್ರಾಮ ಶಿಕ್ಷಣ ಮತ್ತು ಇತರ ಮೂಲಭೂತ ಅವಶ್ಯಕತೆ ಮತ್ತು ಸೌಕರ್ಯಗಳಿಂದ ಸಾಕಷ್ಟು ಹಿಂದುಳಿದಿದ್ದರೂ ಆಧ್ಯಾತ್ಮಿಕವಾಗಿ ಬಹಳವಾಗಿ ಮುಂದುವರೆದಿದೆ ಎಂಬುದಕ್ಕೆ ಇಲ್ಲಿರುವ ಅನೇಕ ದೈವ ದೇವರುಗಳ ಸಾನ್ನಿಧ್ಯಗಳೇ ಸಾಕ್ಷಿಯಾಗಿವೆ. ಶ್ರೀ ಉಳ್ಳಾಕುಲು ಮತ್ತು ಶ್ರೀ ಬಚ್ಚನಾಯ್ಕ ದೇವಗಳ ಸಾನ್ನಿಧ್ಯ ಮಾತ್ರವಲ್ಲ, 2 ಪ್ರಮುಖ ದೇವ ಸಾನ್ನಿಧ್ಯವನ್ನು ಕೂಡ ಈ ಗ್ರಾಮದಲ್ಲಿ ಕಾಣಬಹುದಾಗಿದೆ. ಇಂತಹ 2 ಪ್ರಮುಖ ಸಾನ್ನಿಧ್ಯಗಳಲ್ಲಿ ಕೆಂಜಲ ಶ್ರೀ ಪಂಚಲಿಂಗೇಶ್ವರ ಕ್ಷೇತ್ರವೂ ಒಂದು. ಈ ಕ್ಷೇತ್ರದ ಕತೆ ಸಾಕಷ್ಟು ರೋಚಕವಾಗಿಯೇ ಇದೆ. ಹಿಂದೂ ಧರ್ಮದ ಅತಿ ಪುರಾತನ ಯುಗವಾಗಿರುವ, ಅಂದರೆ ಇಂದಿನಿಂದ ಲಕ್ಷಾಂತರ ವರ್ಷಗಳ ಹಿಂದೆ ಅಂತ್ಯಗೊಂಡಿರುವ ಕೃತ ಅಥವಾ ಸತ್ಯಯುಗದಲ್ಲಿ ಓರ್ವ ಮಹಾ ತಪಸ್ವಿಯು ಶಿವನನ್ನು ಕುರಿತು ಧ್ಯಾನ ಮಾಡಿದ್ದನಂತೆ. ಅವನ ಭಕ್ತಿಗೆ ಒಲಿದ ಶಿವನು ಆ ತಪಸ್ವಿಗೆ ಒಂದು ಶಿವಲಿಂಗವನ್ನು ದಯಪಾಲಿಸಿದನಂತೆ. ಕಾಲಾಂತರದಲ್ಲಿ, ಅಂದರೆ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದಾಗ ಒಂದು ಗುಹೆಯಲ್ಲಿ ಬರಿದಾದ ಶಿವಲಿಂಗವು ಗೋಚರಿಸಿದಾಗ ಅದನ್ನು ಅಲ್ಲಿಯೇ ಸಮೀಪದಲ್ಲಿ ಹರಿಯುತ್ತಿದ್ದ ಪುಣ್ಯ ನದಿ ಕೂತೂರು ಹೊಳೆಯ ತಟದಲ್ಲಿ ಇನ್ನೂ 4 ಲಿಂಗಗಳನ್ನು ಸೇರಿಸಿ ಪೂಜೆಗೈದರೆಂದು ಅಂದಿನಿಂದ ಇದು ಪಂಚಲಿಂಗೇಶ್ವರ ಕ್ಷೇತ್ರವೆಂದು ನಾಮಾಂಕಿತಗೊಂಡಿತ್ತೆಂದು ಇಲ್ಲಿನ ಸ್ಥಳ ಇತಿಹಾಸ ಹೇಳುತ್ತದೆ. ಇಲ್ಲಿನ ವಿಶೇಷತೆ ಎಂದರೆ ಪಂಚಲಿಂಗೇಶ್ವರ ದೇವಳದ ಎಡಭಾಗದಿಂದ ಕೂತೂರು ಹೊಳೆ ಎಂಬ ಪುಣ್ಯ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುತ್ತಿರುವುದು. ಹೀಗೆ ಶಿವನ ಕ್ಷೇತ್ರದ ಎಡಭಾಗದಲ್ಲಿ ನದಿ ಹರಿಯುವ ಕ್ಷೇತ್ರಗಳು ಬಹಳ ವಿರಳ. ದೇವಳದ ಪೂರ್ವ ದಿಕ್ಕಿನಲ್ಲಿ ಮಹಾ ತಪಸ್ವಿ ತಪಸ್ಸು ಮಾಡಿದ ಗುಹೆಯ ಕುರುವನ್ನು ನಾವು ಈಗಲೂ ಕಾಣಬಹುದು. ಇಂತಹ ಪುಣ್ಯ ಕ್ಷೇತ್ರವು ಶಿಥಿಲಾವಸ್ಥೆಯಲ್ಲಿದ್ದು ಇದೀಗ ಸುಂದರವಾಗಿ ಜೀರ್ಣೋದ್ಧಾರಗೊಳ್ಳಲು ಸಜ್ಜಾಗುತ್ತಿದ್ದು ನಾಡಿನ ಸರ್ವ ಭಕ್ತಾದಿಗಳು ಸಹಕಾರ ನೀಡಬೇಕಾಗಿದೆ. ಈ ಪುಣ್ಯ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಅತಿ ಶೀಘ್ರವಾಗಿ ಪೂರ್ಣಗೊಂಡು ಬ್ರಹ್ಮ ಕಲಶಾದಿ ಉತ್ಸವಗಳನ್ನು ಕಣ್ತುಂಬಿಕೊಳ್ಳುವ ಭಾಗ್ಯ ನಮ್ಮದಾಗಲಿ ಎಂಬುದು ಈ ನಾಡಿನ ಜನತೆಯ ಒಕ್ಕೊರಲ ಆಶಯ. ನಮ್ಮ ಕೊಂಬಾರು ಸಂಸ್ಕೃತಿಯ ತೇರುವಾಹಿನಿ ಕೂಡ ಈ ಸಂದರ್ಭದಲ್ಲಿ ಅದನ್ನೇ ಆಶಿಸುತ್ತದೆ. ಲಕ್ಷಾಂತರ ವರ್ಷಗಳ ಇತಿಹಾಸವಿರುವ ಶ್ರೀ ಕೆಂಜಳ ಪಂಚಲಿಂಗೇಶ್ವರ ದೇವರ ಈ ಐತಿಹಾಸಿಕ ಮತ್ತು ರೋಚಕ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಇನ್ನೊಂದು ರೋಚಕ ಕಥೆಯೊಂದಿಗೆ. ನೋಡ್ತಾ ಇರಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ.